ಭಾರತವು ಹಸಿರು ಇಂಧನದತ್ತ ದೊಡ್ಡ ಹೆಜ್ಜೆ ಇಡುತ್ತಿದ್ದು ಜನವರಿ 26, 2026ರಂದು ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ದೇಶದ ಮೊದಲ ಹೈಡ್ರೋಜನ್ ರೈಲು ಪ್ರಾಯೋಗಿಕ ಸಂಚಾರ ಆರಂಭಿಸುವ ನಿರೀಕ್ಷೆ ಇದೆ. ಮೊದಲ ಮಾರ್ಗ. ಈ ರೈಲು ಹರಿಯಾಣದ ಜಿಂದ್ ಮತ್ತು ಸೋನಿಪತ್ ನಡುವಿನ 90 ಕಿಲೋಮೀಟರ್ ಮಾರ್ಗದಲ್ಲಿ ಚಲಿಸಲಿದೆ. ವೇಗ ಮತ್ತು ಸಾಮರ್ಥ್ಯ. ಇದು ಗರಿಷ್ಠ 120ರಿಂದ 140 ಕಿಲೋಮೀಟರ್ ವೇಗದಲ್ಲಿ ಚಲಿಸಬಲ್ಲದು. ಒಂದು ರೈಲಿನಲ್ಲಿ ಸುಮಾರು 2500 ಪ್ರಯಾಣಿಕರು ಏಕಕಾಲಕ್ಕೆ ಪ್ರಯಾಣಿಸಬಹುದು. ಇಂಧನ ಘಟಕ. ರೈಲಿಗೆ ಅಗತ್ಯವಿರುವ ಹಸಿರು ಹೈಡ್ರೋಜನ್ ಪೂರೈಸಲು ಜಿಂದ್ನಲ್ಲಿ ವಿಶೇಷವಾದ ಹೈಡ್ರೋಜನ್ ಉತ್ಪಾದನಾ ಘಟಕವನ್ನು ಸ್ಥಾಪಿಸಲಾಗಿದೆ. ಇದು ನೀರನ್ನು ಬಳಸಿ ಎಲೆಕ್ಟ್ರಾಲಿಸಿಸ್ ಮೂಲಕ ಹೈಡ್ರೋಜನ್ ಉತ್ಪಾದಿಸುತ್ತದೆ. ತಯಾರಿಕೆ ಬಗ್ಗೆ ನೋಡೋದಾದ್ರೆ, ಈ ರೈಲನ್ನು ಚೆನ್ನೈನ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ ICF ನಲ್ಲಿ ಸಂಪೂರ್ಣವಾಗಿ ಸ್ವದೇಶಿ ತಂತ್ರಜ್ಞಾನದಡಿ ತಯಾರಿಸಲಾಗಿದೆ. ವಿನ್ಯಾಸ. ಇದರಲ್ಲಿ 8 ಪ್ರಯಾಣಿಕ ಬೋಗಿಗಳು ಮತ್ತು 2 ತುದಿಗಳಲ್ಲಿ ಶಕ್ತಿಯುತವಾದ ಪವರ್ ಕಾರ್ಗಳಿವೆ. ಇದು ಮೆಟ್ರೋ ರೈಲಿನಂತೆ ಸ್ವಯಂಚಾಲಿತ ಬಾಗಿಲುಗಳನ್ನು ಹೊಂದಿದೆ. ಶೂನ್ಯ ಮಾಲಿನ್ಯ. ಇದು ಇಂಗಾಲದ ಬದಲಿಗೆ ಕೇವಲ ಹಬೆ ಮತ್ತು ನೀರನ್ನು ಹೊರಸೂಸುವುದರಿಂದ ಪರಿಸರಕ್ಕೆ ಅತ್ಯಂತ ಸುರಕ್ಷಿತ. ಜರ್ಮನಿ, ಫ್ರಾನ್ಸ್ ಮತ್ತು ಚೀನಾದಂತಹ ದೇಶಗಳ ನಂತರ ಹೈಡ್ರೋಜನ್ ರೈಲು ತಂತ್ರಜ್ಞಾನ ಹೊಂದಿದ ವಿಶ್ವದ 8ನೇ ದೇಶ ಭಾರತವಾಗಲಿದೆ. ಮುಂದಿನ ಯೋಜನೆಗಳು. ಭಾರತೀಯ ರೈಲ್ವೆಯು ಹೈಡ್ರೋಜನ್ ಫಾರ್ ಹೆರಿಟೇಜ್ ಯೋಜನೆಯಡಿ ಮುಂದಿನ ದಿನಗಳಲ್ಲಿ ಈ ರೈಲುಗಳನ್ನು ಶಿಮ್ಲಾ, ಡಾರ್ಜಿಲಿಂಗ್ ಮತ್ತು ನೀಲಗಿರಿಯಂತಹ ಪ್ರವಾಸಿ ಮತ್ತು ಪಾರಂಪರಿಕ ತಾಣಗಳಲ್ಲಿ ಓಡಿಸಲು ಯೋಜಿಸಿದೆ. 2030ರ ವೇಳೆಗೆ ಭಾರತೀಯ ರೈಲ್ವೆಯನ್ನು ಸಂಪೂರ್ಣವಾಗಿ ನೆಟ್ ಝೀರೋ ಮಾಲಿನ್ಯ ರಹಿತ ಮಾಡುವ ಗುರಿ ಹೊಂದಲಾಗಿದೆ.